ಚಿಕ್ಕವನೇ. ಇವತ್ತಿನ ದಿವಸಗಳಲ್ಲಿ ಈ NH ರೋಡ್ ಆದಮೇಲೆ ನ್ಯಾಷನಲ್ ಹೈವೇಗಳಾದಮೇಲೆ ಜನ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಟ್ಟದೆ. ನೋಡಿ, ನಾನು ನಿಂತಿರೋ ಜಾಗ ಇದು 3 ವೇ. ಈ ಕಡೆಯಿಂದ ಕೊಳ್ಳೇಗಾಲದಿಂದ ಬರೋಂಥ ರಸ್ತೆ, ಈ ಕಡೆ ನಗರಕ್ಕೆ ಹೋಗೋದು, ಇತ್ತು ಯಳಂದ್ರಿಗೆ ಬೆಳಗನ ಬೆಟ್ಟಕ್ಕೆ ಹೋಗೋಂಥ ರಸ್ತೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾನೆ ಅಂತಂದರೆ, ಈ ಕಾಡ್ಗಾಚಾರ, ಈ ಸಾವು ನೋವುಗಳು ಜೊತೆಗೆ ಈ ಅಪಘಾತಗಳು, ಸಾವುಗಳು ಹೇಳ್ಕೊ ಬರಲಾಕ ಸ್ವಾಮಿ. ಇಲ್ಲೇನಪ್ಪ ಅಂತಂದ್ರೆ, ನಾವು ಈ 3 ವೇ ರಸ್ತೆಗಳಲ್ಲಿ ದಾಟಬೇಕಾದಾಗ ಒಂದಷ್ಟು ಜನ ಕಿವಿಗೆ ಏರ್ಪೋರ್ಟ್ ಸಿಕ್ಸ್ಕೊಳ್ಳೋದು, ಆ ಮಿರರ್ಗಳು ನೋಡಿದೆ, ಎಡಕ್ಕೂ ಬಲಕ್ಕೂ ನೋಡಿದೆ, ಪೊಣಾರು ದಡಾರು ನುಗ್ಸೋದು. ಈ ಜಾಗದಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಯ್ತವೆ. ನಾನು ಒಂದು ಒಳ್ಳೆ ವಿಚಾರ ಹೇಳ್ಬೇಕು ಅಂತ ಹೇಳ್ತಾನೆ. ಈ ವಿಡಿಯೋನ ಲೈಕ್ನಾರು ಮಾಡಿ, ಶೇರ್ನಾರು ಮಾಡಿ, ಏನಾರು ಮಾಡ್ಕೊಳ್ಳಿ. ಒಳ್ಳೆ ವಿಚಾರ ಹೇಳಿದ್ರೆ ಯಾವ ಬಡ್ಡಿಗೆನಾದ್ರು ಕೇಳೋಲ್ಲ. ಈ ವಿಡಿಯೋ ಮಾಡಿದ್ಮೇಲೂ ನಾನು ಇಷ್ಟ ಬಂದಾಗ ಇರ್ತೀನಿ ಕಡೆ ಕುಡ್ಕೊಂಡು ಎಷ್ಟೊತ್ತಿಗೆ ತಿರ್ಗಾಡ್ತೀನಿ ಕಡೆ. ನೀ ಅವನೇ ಕೇಳಕ್ಕೆ ಅಂದರೆ ಯಾಕಂದ್ರೆ ಬಿದ್ದು ಹಾಳು ಬಿದ್ದು ಸತ್ತಕ್ಕೆ ಬಡ್ಡಿಯಾಗಲ್ಲ. ಯಾರು ಎಡ್ತಿ ಮಕ್ಕಳಿರೋರು, ಅಕ್ಕ ತಂಗಿರ ಜೊತೆ ಬೆಳೆದು ಸಂಸಾರದಲ್ಲಿ ಬಡ್ಡಿಯಾಕ ಸಾಯ್ಲಿ. ನೀವು ಯಾರು ಮನೆಗೋಸ್ಕರ ಬದುಕೋರು, ನಿಮಗೋಸ್ಕರ ಬದುಕೋರು ಇದ್ರೆ ದಯಮಾಡಿ ಇಂಥ 3 ವೇ ರಸ್ತೆಗಳಲ್ಲಿ ಉಸಿರಾಗಿ ಓಡಾಡಬೇಕು. ನಿಮ್ಮ ಕೈ ಮುಗಿತೀನಿ. ಇಲ್ಲಾರ ಹಾಳು ಬಿದ್ದಾಗೆ ಸಾಹಿತ್ಯ ಮೇಲೆ ಸತ್ತಾಗಿ ಬಡ್ಡಿಗೆನವ್ರೆ. ನಾವು ಒಂದೇ ಮಾತು ಹೇಳೋರು, ನಮ್ಮ ಪಾಲ ಮಾಡಿರ್ತಕ್ಕಂಥ ಒಳ್ಳೆ ಮನುಷ್ಯರ್ತಕ್ಕಂಥ ಈ ವಿಡಿಯೋ ಅರ್ಪಣೆ ಮಾಡ್ತಾವಣಿ. ಈ ಬೈಪಾಸ್ಲಿ ಭಯೋ ಜಯೋ ಅನ್ಕೊಂಡು ಸುಮ್ಮನೆ ಮುಗ್ತವ ಸ್ಪೀಡ್ಗಳಲ್ಲಿ. ಅದಕ್ಕೆ ಕಂಡ್ರೆ ನಾವು ಹೇಳ್ತಿರೋದು, ಒಳ್ಳೆಯವ್ರು ಯಾರಿದ್ದಾರೆ, ಇನ್ನೊಂದು 4 ಕಾಲ ಬದುಕಬೇಕು ಅನ್ನೋರು ದಯಮಾಡಿ ಈ ರಸ್ತೆಗಳಲ್ಲಿ, ಈ NHಗಳಲ್ಲಿ ಉಸಿರಾಗಿ ಹೋಗ್ರೆಯೋ. ನಮಸ್ಕಾರ ಕಣ್ರಿ ಎಲ್ರಿಗೂ.